ನಿನ್ನೆ ರಾತ್ರಿ ನಾನು ಕೃಷ್ಣಾ ಮೇಲ್ದಂಡೆ ಯೋಜನೆ ವ್ಯಾಪ್ತಿಯಲ್ಲಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಕೆಲವು ಬೆಳೆಗಳು ಬೆಳೆದು ನಿಂತಿದೆ. ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ತಾಲೂಕುಗಳನ್ನ ಬರಗಾಲ ಪ್ರದೇಶ ಅಂತ ನಾವು ಘೋಷಣೆ ಮಾಡ್ತೀವಿ. ಕಾರಣ ಈ ವರ್ಷ ಮಳೆ ಬೀಳಿಲ್ಲ. ಕೆಲವೆಲ್ಲ ರೈತರು ನಾವು ಮಾರ್ಗದರ್ಶನ ಕೊಟ್ಟು ಕೂಡ ಕೆಲವು ಬೆಳೆಗಳನ್ನು ಹಾಕೊಂಡಿದ್ದಾರೆ. ಈ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಕೆಲವು ಕಡೆ ಈಗಾಗಲೇ ನಮ್ಮ ಭತ್ತದ ಬೆಳೆ ಇದೆ. ಬಹಳ ಜನ ಮೆಣಸಿನಕಾಯಿ ಹಾಕೊಂಡು ಕೂತಿದ್ದಾರೆ. 150-170 ಕಿಲೋಮೀಟರ್ ದೂರದಲ್ಲೂ ಕೂಡ ಈ ಬೆಳೆ ಒಂದೊಂದು ಪಾಕೆಟ್ ಅಲ್ಲಿ ಸುಮಾರು ಹಾಕೊಂಡಿದ್ದಾರೆ. 2,000 ಕೋಟಿ ರೂಪಾಯಿ ಅಷ್ಟು ನಷ್ಟ ಆಗ್ಬೋದು ಅಂತ ಹೇಳಿ ಆ ರೈತರು ಎಲ್ಲ ದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲಾ ಮಂತ್ರಿಗಳು ಬಾಗಲಕೋಟೆ, ಯಾದಗಿರಿ ಮತ್ತು ಶಾಸಕರು, ಸಂಬಂಧಪಟ್ಟಂತ ಶಾಸಕರು ನಿನ್ನೆ ಯಶವಂತಗೌಡ ಪಾಟೀಲ್ ಇರ್ಬೋದು, ಅಪ್ಪಾಜಿ ನಾಯಕ್ ಇರ್ಬೋದು, ಶರಣಗೌಡ ಪಾಟೀಲ್, ಇವರು ಮೋನಪ್ಪ, ಅಪ್ಪಾಜಿ ನಾಡಗೌಡ, MLC ಪೂಜಾ, ಕರಿಯಮ್ಮ ಮತ್ತು ನಮ್ಮ ತಿಮ್ಮಾಪುರ್ ಎಲ್ಲ ಕೂಡ ಪಾಲ್ಗೊಂಡಿದ್ರು. ಮತ್ತು ರೈತ ಸಂಘಟನೆ ಎಲ್ಲ ನಾಯಕರುಗಳು ಕೂಡ ಪಾಲ್ಗೊಂಡಿದ್ರು ಸಭೆಯಲ್ಲಿ. ನಮ್ಮ ಮಂತ್ರಿಗಳು ಕೂಡ ಇದ್ರು, ಇಬ್ಬರು ಮಂತ್ರಿಗಳು ಕೂಡ ಇದ್ರು, ಶಿವಾನಂದ ಪಾಟೀಲ್ ಕೂಡ ಇದ್ರು. ರಾತ್ರಿ ನಾನು ತಡರಾತ್ರಿ ಅವ್ರ ಜೊತೆ ಎಲ್ಲರೂ ಕೂಡ ನಾನು ಮೀಟಿಂಗ್ ಮಾಡಿದೆ ಮತ್ತು ನಮ್ಮ ಅಧಿಕಾರಿಗಳಂತೂ ಕೂಡ ನಾನೆಲ್ಲ ಚರ್ಚೆ ಮಾಡಿದೆ. ಕುಡಿಯೋ ನೀರಿಗೆ ಬಹಳ ದೊಡ್ಡ ತೊಂದರೆ ಆಗುವಂತ ಒಂದು ಪರಿಸ್ಥಿತಿ ಇದೆ. ಬಟ್ ಅವರು ಬಹಳ ಒತ್ತಡ ಮಾಡ್ತಾ ಇದ್ದಾರೆ. ಅದಕ್ಕೆ ಇವರು ರೈತರು ಆ ಕಚೇರಿ ಮುಂದೆನೆ ಗುಂಡಿ ತೊಳ್ಕೊಂಡು ಗುಂಡಿ ಒಳಗಡೆ ಕೂತ್ತಾರೆ. ನಾನು ಹೇಳಿದೆ, ಈ ತರ ಎಲ್ಲ ಸರ್ಕಾರಕ್ಕೆಲ್ಲ ನೀವೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಇದೆಲ್ಲ ಒಳ್ಳೇದು ಅಲ್ಲ. ರೈತರು ಅಂದ್ರೆ ಧೈರ್ಯ ಎದುರಿಸ್ಬೇಕು. ರೈತರು ಸರ್ಕಾರನ ಈ ರೀತಿ ಗುಂಡೆ ಬಗ್ಕೊಂಡು JCBಲಿ ಕೂತ್ಕೊಂಡು ನಮ್ಮನ್ನು ಮುಚ್ಚಿಬಿಡಿ ಅಂತ ಅಂದ್ರೆ ಯಾವ ಸರ್ಕಾರ ಕೂಡ ಯಾರನ್ನೂ ಮುಚ್ಚಕ್ಕೆ ಹೋಗುದಿಲ್ಲ, ನಾವು ಮುಚ್ಚಕ್ಕೆ ಹೋಗುದಿಲ್ಲ. ನಿಮ್ಗೋಸ್ಕರ ನಮ್ಮ ಸರ್ಕಾರ, ನೀವು ತಂದಿದ್ದೀರಿ ಸರ್ಕಾರ ನಿಮ್ಗೋಸ್ಕರ ಇದೆ. ನಾವ್ಯಾರು ಸ್ವಂತಕ್ಕೆ ಯಾರು ನೀರನ್ನ ನಾವು ಉಪಯೋಗಿಸ್ಕೊಳ್ಳೋದು. ಕುಡಿಯೋ ನೀರಿಗೆ ಪ್ರಾತಿನಿಧ್ಯ ಕೊಡಲೇಬೇಕಾಗ್ತದೆ, ಅದು ನನ್ನ ಭಾಗ್ಯ. ಆದರೆ ಒಟ್ಟಾರೆ ನಾವು ಕಳೆದ ವರ್ಷ ಇದೇ ಸಮಯದಲ್ಲಿ ನೀರನ್ನ ಸಂಗ್ರಹಣೆ ಹೋಲಿಕೆ ಮಾಡಿದ್ರೆ ಬರೀ 50% ಮಾತ್ರ ಈ ಸತಿ ಇದೆ. ಹೋದ ಸತಿ TMCಗೂ ಈ TMCಗೂ ಬರೀ 50% ಮಾತ್ರ ಇದೆ. ಇವತ್ತು ಮುಂದೆ ಬೇಸಿಗೆಗೆ ಬಹಳ ದೊಡ್ಡ, ನಾವಿನ್ನ ಜನವರಿ ಮೊದಲನೇ ಭಾಗದಲ್ಲಿದ್ದೇವೆ, ಇನ್ನು ಜೂನ್ ಗಂಟ ಹೋಗ್ತೀವಿ. ಜೂನ್ ಗಂಟ ನಾವು ಮಳೆ ಎಲ್ಲಿ ಯಾವ ಬರ್ತದೆ, ಏನು ಬರ್ತದೆ ಅಂತ ಹೇಳಿ ಆ ಭಾಗದಲ್ಲಿ ನಾವು ನಿರೀಕ್ಷೆ ಮಾಡೋದು ಬಹಳ ಕಷ್ಟ ಇದೆ. ಕುಡಿಯೋ ನೀರು ಬಹಳ ಬೇಕಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ನಮ್ಮ ಈ ಯೋಜನೆ ವ್ಯಾಪ್ತಿಯ ಅಚ್ಚುಕಟ್ಟು ಪ್ರದೇಶದ ರೈತರ ಜೊತೆ ಚರ್ಚೆ ಮಾಡಿದ್ದೇನೆ, ಜನಪ್ರತಿನಿಧಿಗಳು ಮಾಡಿದ್ದೇನೆ, ಅಧಿಕಾರಿಗಳ ಹತ್ರ ಮಾಡಿದ್ದೇನೆ. ಇದು ನಾವು ಏನೇನು ನೀರು ಬಿಟ್ಟರು ಆ ನೀರು ಕೊನೆ ಭಾಗಕ್ಕೆ ತಲುಪ್ತದೆ ಅನ್ನೋದು ಬಹಳ ದೊಡ್ಡ ಜವಾಬ್ದಾರಿ. ಅದಕ್ಕೆ ನಮ್ಮ ಅಧಿಕಾರಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ, DC ಅವ್ರಿಗೆ ಹೇಳ್ತಾ ಇದ್ದೀನಿ, ವಿಶೇಷವಾಗಿ ನಮ್ಮ ಜನಪ್ರತಿನಿಧಿ ರೈತ ಮುಖಂಡರಿಗೆ ಹೇಳ್ತಾ ಇದ್ದೀನಿ, ನಾವು ಓಪನ್ ಮಾಡಿದ ಅಂದ ತಕ್ಷಣ ಮಧ್ಯ ಹೋಗಿ ನೀರು ತೆಗೆದುಕೊಂಡು ಹೋದ್ರೆ ಅದು ಯಾವ ಕಾರಣಕ್ಕೂ ನೀರಲ್ಲಿಗೆ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜನಪ್ರತಿನಿಧಿಗಳು, ರೈತರೇ ಇದನ್ನ ಕಾಪಾಡಬೇಕು. ಈ ನೀರನ್ನು ನಾವು ಕೆಲವು ಇರೋಂಥ ನೀರನ್ನ, ಕುಡಿಯೋ ನೀರನ್ನ ಗಮನದಲ್ಲಿಟ್ಕೊಂಡು ಒಂದು ಲಾಸ್ಟ್ ರಿಸಾರ್ಟ್ ಅಂತ ಹೇಳಿ ನೀರನ್ನ ಬಿಡಬೇಕು ಅಂತ 2.75 TMC ನೀರನ್ನ ಬಿಡಬೇಕು ಅಂತೇಳಿ ಈ ಗಂಟೆಯಿಂದ ಈಗೇನು ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ, ಇನ್ನೊಂದು 10 ನಿಮಿಷದಿಂದ ಆ ನೀರು ಓಪನ್ ಆಗ್ತದೆ, ಗೇಟ್ ಓಪನ್ ಆಗ್ತದೆ. ಆ ನೀರನ್ನ ಅದು ಎಷ್ಟು ದಿನ, 2 ದಿನಕ್ಕೆ ಹೋಗ್ಬಿಡ್ತದೋ 3 ದಿನಕ್ಕೆ ಹೋಗ್ಬಿಡ್ತದೋ ಆ ಕೊನೆವರೆಗೂ ರೈತರು ಯಾರ್ಯಾರು ನೀವು ಹೋರಾಟ ಮಾಡ್ತಾ ಇದ್ರಿ
ಯಾರು ಜನಪ್ರತಿನಿಧಿಗಳು ಹೇಳ್ತಾ ಇದ್ರಿ, ನೀವೇ ಸರಿಯಾದಂತ ಯಾರಿಗೆ ತೊಂದರೆ ಆಗಿದೆ, ಯಾರ ಮೆಣಸಿನಕಾಯಿಗೆ ತೊಂದರೆ ಆಗಿದೆ, ಆ ರೈತರಿಗೆ ಮಾತ್ರ ನೀರು ತಲುಪಿಸ್ಲಿಕ್ಕೆ ನೀವೇ ಇದು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅನ್ನೋ ಒಂದು ಜವಾಬ್ದಾರಿಯನ್ನ ನಿಮ್ಮ ಮೇಲೆ ಇಟ್ಟು ನಿಮ್ಮನ್ನ ನಂಬಿ ನಿಮ್ಮನ್ನ ಬದುಕಿಸಿ. ನಮ್ಗೆ ಗೊತ್ತಿದೆ ರೈತರಿಗೆ ಸಂಬಳ ಇಲ್ಲ, ಪ್ರಮೋಷನ್ ಇಲ್ಲ, ಪೆನ್ಷನ್ ಇಲ್ಲ, ಯಾವುದೂ ಇಲ್ಲ ಅಂತ ನಮ್ಗೆ ಗೊತ್ತಿದೆ. ಇವತ್ತು ಅವನ ಬೆಳೆದಂತ ಬೆಲೆಗೆ ಒಳ್ಳೆ ಬೆಲೆನೂ ಸಿಗ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಿದೆ. ಅದೇ ಇದು ಮೆಣಸಿನಕಾಯಿ ಬೆಳೆ ಇದೆ, ಭತ್ತ ಎಲ್ಲ ಯಾರು ಹಾಕೊಳ್ಳುತ್ತಾ, ಯಾಕಂದ್ರೆ ನೀರಿಲ್ಲ ಅಂದ್ಮೇಲೆ ಯಾರು ಹಾಕೊಳ್ಳಿಕ್ಕೆ ಟೋಲ್ ತೊಡಲಿ, ಯಾರು ಇದನ್ನ ಭತ್ತ ಹಾಕಿಲ್ಲ, ಯಾರು ಹಾಕಿಲ್ಲ. ನಾನು ಅದೆಲ್ಲ ರಿಪೋರ್ಟ್ ಎಲ್ಲ ತರಿಸ್ಕೊಂಡಿದ್ದೀನಿ. ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಕೂಡ ನಿನ್ನೆ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಸೊ ರೈತರ ಗಮನದಲ್ಲಿ ಇಟ್ಕೊಂಡು ಇದನ್ನ ನೀವು ಬೇರೆ ಕಡೆ ರೈತರೆಲ್ಲ ಇದನ್ನ ಮಂಡಿದವ್ರು ಒಂದ್ ಕಡೆ ಆಯ್ತು, ಶಿವಾಪುರ ಬನ್ನಿ ಬನ್ನಿ ಸೊ ಮಂಡ್ಯದ ಆಯ್ತು. ಕೊನೆಗೆ ಹೆಂಗ ಮಂಡ್ಯದ ರೈತರನ್ನ ನಾವು ರಕ್ಷಣೆ ಮಾಡಿದ್ವಿ. ಅವ್ರು ಯಾರು KRS ನೀರನ್ನ ಬಿಡದೆ ನಾವು ನಮ್ಮ ಕಡೆ ನೀರನ್ನೆಲ್ಲ ಬಿಟ್ಬಿಟ್ಟು ಅವ್ರ ಪ್ರದೇಶ ನೀರನ್ನೆಲ್ಲ ಬಿಟ್ಟು ಬೇರೆ ಕಡೆ ಬಿಟ್ಟು ರಕ್ಷಣೆ ಮಾಡೋದು ಅದಾಯ್ತು, ಮುಗಿದಿದೆ. ಈಗ ಇದೊಂದಿದೆ. ಈ ಮಧ್ಯ ಭದ್ರಾಲು ಸ್ವಲ್ಪ ಸಮಸ್ಯೆ ಇತ್ತು, ಅದನ್ನು ಒಂದು ಮಟ್ಟಕ್ಕೆ ನಿಭಾಯಿಸಿದ್ದೇವೆ. ಸೊ ದಯವಿಟ್ಟು ನಾನು ಎಲ್ಲ ರಾಜ್ಯಗಳಿಗೆ, ನಮ್ಮ ಜನಪ್ರತಿನಿಧಿಗಳಿಗೆ ನಾನು ಮನವಿ ಮಾಡಿಕೊಂಡು ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ನೀವೇ ಸಹಕಾರ ಮಾಡಬೇಕು. ಎಲ್ಲರಿಗೂ ಬೇಕು ಬೆಳೆ, ಎಲ್ಲರಿಗೂ ಬೇಕು ಇದು ಬದುಕು. ಸೊ ಇವತ್ತು ನಾನು ನಿನ್ನೆ ಮೀಟಿಂಗ್ನ ಹಿನ್ನೆಲೆಯಲ್ಲಿ ನಮ್ಮ ಕೃಷ್ಣಾ ಮೇಲ್ದಂಡ ಯೋಜನೆ ಈ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ಈ ಯಾದಗಿರಿ, ರಾಯಚೂರು, ಕೆಲವು ಇದೆಲ್ಲ ಏನಿದೆ 170 ಕಿಲೋಮೀಟರ್ನ 170 ಕಿಲೋಮೀಟರ್ ನೀರು ತಲುಪಬೇಕಾಗ್ತದೆ. ಸೊ ಅಲ್ಲಿ 2.75 TMC ಬಿಡಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಇದನ್ನೆಲ್ಲ ನಾನು ಬಸ್ ಡೀಟೇಲ್ಸ್ ಎಲ್ಲ ತಪ್ಪು ನಾನು ಇದು ಇವತ್ತು ನಿನ್ನೆ ತಡರಾತ್ರಿ ನಡೆದಂತ ಸಭೆ. ನಾನು ಆ ಒಂದು ಕೆಲವು ಝೂಮಲ್ಲಿ ಬಂದಿದ್ರು, ಕೆಲವೆಲ್ಲ ಫಿಸಿಕಲ್ ಅಲ್ಲಿ ಬಂದು ರಾತ್ರಿ ಅಟೆಂಡ್ ಮಾಡಿದ್ದಾರೆ. ಯಾಕೆ ನಾನು ನಾಳಿದ್ದು ಮಾಡಬೇಕು ಅಂತಿದ್ದೆ, ನಾಳಿದ್ದು ಲೇಟ್ ಆಗ್ತದೆ ಅಂತ ಹೇಳಿದ್ರು. ನಾನು ಶಿವಾನಂದ ಬೇರೆ ಹೋಗೋ ಕಾರ್ಯಕ್ರಮ ಇದೆ. ಸೊ ಆ ದೃಷ್ಟಿಯಿಂದ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೇನೆ. ಎಷ್ಟು ಸಂಗ್ರಹ ಇದೆ ಸರ್? ನೀರಿನ ಸಂಗ್ರಹ ಎಷ್ಟಿದೆ? ನೀರಿನ ಸಂಗ್ರಹ ಒಟ್ಟು 47 TMC. ಇದಕ್ಕೆ ಈ ಒಂದು ಆಲ್ಮಟ್ಟಿ, ನಾರಾಯಣಪುರಂ ಸೇರಿ ಇರೋಂಥದ್ದು ಅವೈಲಬಲ್ ಡ್ರಿಂಕಿಂಗ್ ನೀರು ಕುಡಿ ಮತ್ತು ಎವಾಪರೇಷನ್ ಲಾಸ್ಗೆ 38.7 TMC ಬೇಕು. ವಾಟರ್ ರಿಕ್ವೈರ್ಡ್ ಅದರ್ ಬೇರೆ ಇದಕ್ಕೆ 3 TMC 3.9 TMC ಬೇಕು. ಇದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಲಾಸ್ ಆಲ್ಮಟ್ಟಿ ಟು ನಾರಾಯಣಪುರಕ್ಕೆ ನಾವು ನೀರು ಅಲ್ಲಿಗೆ ಬಿಡುಗಡೆ ಮಾಡಿ ಈಗ ಇದಕ್ಕೆ ತುಂಬಿಸ್ಬೇಕಾದ್ರೆ 1.5 TMC ಲಾಸ್ ಆಗ್ತದೆ. ಇನ್ನು 2.8 TMC ನೀರನ್ನ ನಾವು ಇದೆ ಏನಾಗ್ತದೋ ಗೊತ್ತಿಲ್ಲ. ಸೊ ನಾವು ಏನೇ ಇವರ ಒತ್ತಡ ತಡಿನಾರ್ದೆ ಸೊ 2.75 TMC ನೀರನ್ನ ಬಿಡಬೇಕು ಅಂತ ತೀರ್ಮಾನ ಮಾಡಿ. ಇನ್ನೂ 4 ತಿಂಗಳಿದೆ. 4 ಅಲ್ಲ 6 ತಿಂಗಳು ಆ ಭಾಗದಲ್ಲಿ. ಸೊ ಹೇಗೆ ಮೇಂಟೈನ್ ಮಾಡ್ತೀವಿ ಸರ್? ಅದಕ್ಕೆ ಹೇಳ್ತಾ ಇರೋದು, ಈಗ 38 TMC ಅಲ್ಲಿ ಸ್ಟ್ಯಾಂಡಿಂಗ್ ಇರ್ತದೆ. ಅದರಲ್ಲಿ ನಾವು ಡ್ರಿಂಕಿಂಗ್ ಮತ್ತು ಬೇರೆ ಬೇರೆ ಇದಕ್ಕೆ ಆಪರೇಷನ್ ಲಾಸು, ಟ್ಯಾಂಕ್ ಫಿಲ್ಲಿಂಗು, ಬ್ಯಾಕ್ ವಾಟರ್ ಯೂಸೇಜು ಇದಕ್ಕೆಲ್ಲ ನಾವು ಗಮನದಲ್ಲಿಟ್ಕೊಂಡು ಲಾಸ್ಟ್ ಡಿಸಿಷನ್, ಬೇರೆ ಏನಿಲ್ಲ. ಈ ರೈತರದು ಜಗಳ ಹೋರಾಟ ಪ್ರತಿನಿಧಿಗಳು, ನಮ್ಮ ಮಂತ್ರಿಗಳೆಲ್ಲ ನನ್ನ ಎದೆ ಮೇಲೆ ಕೂತಿದ್ರು. ಶಿವಾನಂದ ಪಾಟೀಲ್ ಇವರು ಅವರು ಎಲ್ಲ MLAಗಳೆಲ್ಲ ಆಲ್ ಪಾರ್ಟಿ MLAs ಪಾಪ ಪಾರ್ಟಿಸಿಪೇಟ್ ಮಾಡಿದ್ರು. ಜನತಾದಳದ ನಮ್ಮ ಶಿವನಗೌಡ ಇವರು ಶರಣಗೌಡ ಪಾಟೀಲು, ಕರಿಯಮ್ಮ, BJP MLAಗಳು, ಕಾಂಗ್ರೆಸ್ MLAಗಳು ಎಲ್ಲ ಸೇರಿದ್ರು. ಎಲ್ಲರನ್ನು ಚರ್ಚೆ ಮಾಡಿ 3 ಜನ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಹತ್ರ ಚರ್ಚೆ ಮಾಡಿದ್ದೇವೆ. ತಿಮ್ಮಾಪುರ, ಇವರು ಮತ್ತು ಶಿವಾನಂದ ಪಾಟೀಲ್ ಎಲ್ಲ ಸೇರಿ ಚರ್ಚೆ ಮಾಡಿಬಿಟ್ಟು ಈ ತೀರ್ಮಾನಕ್ಕೆ ಅಧಿಕಾರಿಗಳ ತಂದು ಮಾತಾಡಿಲ್ಲ ಅಂತಾರೆ.
ಈ ತೀರ್ಮಾನಕ್ಕೆ ಬಂದಿದ್ದೇವೆ. ಮಾನಿಟರ್ ಮಾಡೋಕ್ಕೆ ನಾವು ಪೊಲೀಸ್ನ ಉಪಯೋಗಿಸೋಕ್ಕಾಗಲ್ಲ. ಪೊಲೀಸ್ ಉಪಯೋಗಿಸ್ಕೊಂಡ್ರೆ ಯಾರೋ ಏನೋ ಗಲಾಟೆ ಮಾಡ್ತಾರೆ, ಒಂದು ಕೋಲ್ ಬೀಸಿದ ತಕ್ಷಣ ರೈತರ ಮೇಲೆ ನೀವು ಲಾಠಿ ಚಾರ್ಜ್ ಮಾಡಿದ್ರಿ ಅಂತ ಅದನ್ನು ಶುರು ಮಾಡ್ತಾರೆ. ಅದಕ್ಕೆ ನಾನು ಜನಪ್ರತಿನಿಧಿಗಳಿಗೆ, ರೈತ ಸಂಘಟನೆಯವ್ರಿಗೆ ಹೇಳ್ತಾ ಇದ್ದೀನಿ, ನೀವೇ ಪೊಲೀಸ್ ಆಗಬೇಕು, ನೀವೇ ಮಾನಿಟರ್ ಮಾಡಬೇಕು. ಅಲ್ಲಿ ಮಧ್ಯ ನಾವು ನೀರು ಬಿಟ್ಟು 170 ಕಿಲೋಮೀಟರ್ ಹೋಗ್ಬೇಕು, 4 ದಿನ ಬೇಕಾ ನೀರು ಅರಿಬೇಕಾದ್ರೆ. ಅದೇ ಮಧ್ಯ ಅವನ್ನ ಇದನ್ನ ಟ್ಯೂಬ್ನ ಓಪನ್ ಮಾಡ್ಕೊಬಿಟ್ರೆ ನಾನು ಸಣ್ಣ ಬೆಳೆ ಹಾಕೋಬಿಡೋಣ, 2 ತಿಂಗಳು ಬೆಳೆ ಹಾಕೋಬಿಡೋಣ ಅಂತ ಓಪನ್ ಮಾಡ್ತಿದ್ದೀನಿ. ಬಹಳ ಕಷ್ಟ ಇದೆ. ಅದಕ್ಕೆ ನಾನು ರೈತರಿಗೆ ಹೇಳ್ತಾ ಇದ್ದೀನಿ, ರೈತರ ನಾಯಕರಿಗೆ ಹೇಳ್ತಾ ಇದ್ದೀನಿ, ನೀವೇ ಪೊಲೀಸ್ ಆಗಬೇಕು, ನೀವೇ ಇದನ್ನ ರಕ್ಷಣೆ ಮಾಡ್ಕೊಂಡು ನಿಮ್ಮ ಕೆಲಸ ನೀವು ಮಾಡಬೇಕು. ನಮ್ಮ ಅಧಿಕಾರಿಗಳು ಮಾಡ್ಬೋದು, ನಾವು ಇಲ್ಲ ಅಂತ ಹೇಳಿದ್ರು ನಾವು, ಬಟ್ ಅವರು ಜನ ಮಾಡೋಕ್ಕಾಗ್ತದೆ. ನಮ್ಮ ಅಧಿಕಾರಿಗಳು ಒಂದೇನಾದ್ರು ಹೆಚ್ಚಿಗೆ ಮಾತಾಡಿದ್ರೆ ಅದ್ರ ಮೇಲೆ ನೀವು ಪೊಲೀಸ್, ನೀವು ಪ್ರೆಸ್ ಅವರೇ ಅದನ್ನೇ ಅವ್ರು ದುಡ್ಡು ಮಾಡಬೇಕು. ಈ ತರ ಕಷ್ಟ ಬಂದಾಗಿಲ್ಲ ನೀರಾವರಿ ವಿಚಾರದಲ್ಲಿ ಈ ನದಿ ಜೋಡಣೆ ವಿಚಾರ ಮುನ್ನೆಲೆ ಬರ್ತಾನೆ ಇದೆ. ಕಳೆದ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ನದಿ ಜೋಡಣೆಯ ವಿಚಾರವನ್ನು ಹಲವು ಮಂದಿ ಶಾಸಕರು ಪ್ರಸ್ತಾಪ ಮಾಡಿದರು. ನೋಡಿ, ಅದು ಸೆಂಟ್ರಲ್ ಗೌರ್ಮೆಂಟ್ ಈಗಾಗಲೇ ಮೀಟಿಂಗ್ ಮಾಡ್ತಾ ಇದೆ. ಅದು ದೊಡ್ಡ ಸ್ಕೀಮ್. ಈಗ ನಾನು ಅದನ್ನು ಡೈವರ್ಟ್ ಮಾಡುತ್ತೆ, ಈ ಇದರಲ್ಲಿ ನಾನು ಡೈವರ್ಟ್ ಮಾಡುತ್ತಿಲ್ಲ. ಅದೊಂದು ದೊಡ್ಡ ಮೀಟಿಂಗ್ ನಡೀತಾ ಇದೆ. ನಾಳೆ ನಾಳಿದ್ದು ಎಲ್ಲ ನಮ್ಮ ಸೆಂಟ್ರಲ್ ಟೀಮೇ ಇದೆ ಬೆಂಗಳೂರು ಬಂದು, ನಮ್ಮೆಲ್ಲ ಎಂಪಿಗಳ ಟೀಮು ಕಾವೇರಿ ನೋಡಲಿಕ್ಕೆ, ಇಲ್ಲಿ ಮೀಟಿಂಗ್ ಮಾಡಲಿಕ್ಕೆ, ಇರಿಗೇಷನ್ ಸಂಬಂಧಪಟ್ಟಂತೆ ಒಂದು ಟೀಮು 17 ಜನ ಎಂಪಿಸ್, 31 ಜನ ಎಂಪಿಸ್ ಇಲ್ಲಿ ಬರ್ತಾ ಇದ್ದಾರೆ. ನೋಡೋಣ, ನೀವೆಲ್ಲ ನಿಮ್ನೆಲ್ಲ ಭೇಟಿ ಮಾಡಿಸ್ತೀವಿ. ನಿಮಗೆಲ್ಲ ಕಾವೇರಿ ಜಲಾನಯ ಮಾತ್ರನಾ ಒಟ್ಟಾರೆ ನಮ್ಮ ನೀರಾವರಿ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿರ್ತೀವಿ. ಟೀಮ್ ಬರ್ತಾ ಇದೆ, ಎಂಪಿಸ್ ಟೀಮ್, ಅವ್ರ ಕಮಿಟಿ ಬರ್ತಾ ಇದೆ. ಅದ್ರ ಮುಂದೆ ಎಲ್ಲ ಪ್ರಸ್ತಾವನೆ ಮಾಡ್ತೀವಿ. ಫೆಬ್ರವರಿ ಬಜೆಟ್ ಆಗೋದು ಕೃಷ್ಣ ಮೇಲ್ದಂಡೆಗೆ ಹೆಚ್ಚುವರಿ ಕೊಟ್ಟು ಚೀಫ್ ಮಿನಿಸ್ಟರ್ ಮಾಡ್ತಾ ಇದ್ದೀವಿ. ನಿಮ್ಮ ಇಲಾಖೆಯಿಂದ ಏನಾದರೂ ಪ್ರಸ್ತಾವ ಇದೆ? ನಾವು ಏನು ಕೊಡಬೇಕು ನಮ್ಮ ಪ್ರಸ್ತಾವನೆ ಸಲ್ಲಿಸ್ತೀವಿ. ಸೊ ಭಾಳ ಥ್ಯಾಂಕ್ಸ್. ಸೊ ನೀವು ಸ್ವಲ್ಪ ರೈತರಿಗೆಲ್ಲ ಸ್ವಲ್ಪ ಜಾಸ್ತಿ ಅವ್ರ ಮೇಲೆ ಜವಾಬ್ದಾರಿ ಫಿಕ್ಸ್ ಮಾಡಿದ್ದೀವಿ. ನಿಮ್ಗೆ ನಾನು ಎಷ್ಟೇ ಕೇಳೋದಷ್ಟೇ, ರೈತರು ನಮ್ಮ ಪೊಲಿಟಿಕಲ್ ಮುಖಂಡರು, ನೀವೇ ಅವ್ರ ಮೇಲೆ ಜವಾಬ್ದಾರಿಯನ್ನು ಫಿಕ್ಸ್ ಮಾಡಿ. ಯಾಕಂದ್ರೆ ನೀವೆಲ್ಲ ಟಿವಿಲಿ ತೋರಿಸಿದ್ವಿ, ಅವ್ರು ಗುಂಡಿ ಬಗಿತಾ ಇರೋದು, ಜೆಸಿಬಿ ತಂದಿಸೋದು, ಆಫೀಸ್ ಒಳಗಡೆ ಕೂತ್ಬಿಟ್ಟವ್ರು, ಅವರೇ ಮುಚ್ಚಿಬಿಡೋದು. ಆ ಭಾಗಕ್ಕೆ ಏನಾದ್ರು ಭೇಟಿ ಕೊಡ್ತೀರಾ ಸರ್? ಭೇಟಿ ಕೊಡೋದು ಆಮೇಲೆ ನೆಕ್ಸ್ಟ್ ಪಾಯಿಂಟ್, ಬಟ್ ಐ ವಿಲ್ ನಾಟ್ ಲೀಡ್ ಟು ದಿಸ್ ಟೈಪ್ ಆಫ್ ಕ್ವೆಶ್ಚನ್ಸ್. ಬಟ್ ನಮ್ಮ MLAs ಎಲ್ಲ ಜಿಲ್ಲೆಯಲ್ಲಿ ಇಶ್ಯೂ ಹೇಳಿದ್ದಾರೆ, ನಮ್ಮ ಮಂತ್ರಿಗಳೆಲ್ಲ ಹೇಳಿದ್ದಾರೆ, ಅವ್ರಿಗೂ ಗೊತ್ತಿದೆ ವಾಸ್ತವಾಂಶ ಪರಿಸ್ಥಿತಿ ನಮ್ಮೆಲ್ಲ ಹೇಳಿದ್ದಾರೆ. ನಾವು ಅದು ಗೌರವ ಕೊಡ್ತೀವಿ ಅಷ್ಟೇ. ಥ್ಯಾಂಕ್ ಯು. Yesterday night I had a very midnight meeting with all the legislators and all the leaders of the farmer community of North Karnataka, Gulbarga, Yadgir, Bagalkot, Bijapur and Raichur. There is a big crop loss issue, especially on chili crop. We don't have water. I think compared to last year, we have less of 50% less water. They are demanding that their crops, chili crop, will be lost about more than 2,000 crores. They will have to use for the entire crop. So I had a meeting with them. We don't have water, but still keeping the drinking water and evaporation in issue. The government of Karnataka, after discussing with my district ministers and my 3 district ministers who are the chairmen of that water and usage committee, and with the leaders and with my officials, I have decided to release about 2.75 TMC of water. This will be the last resort, and I appeal to the farmers and the political leaders of all parties to protect this water. It should be used for the purpose of what we are living. It is to protect the chili crop. So they have to use this only for the chili crop, and they should be benefit out of it. Though there is a very big crisis in the state for water,
You know that the highest number of taluks, more than 200 plus taluks have been declared as drought. And almost 92% of the other taluks in this area also have been declared as the drought areas. So I hope that every farmer and every leader will be accountable for this. Though my officers can't control the farmers in the farmer association, they are just going wild. They are creating all nuisance in front of the offices. But still we doesn't want to harm them. We know their interest. But still we have decided, taking everything in the larger interest, we have decided to leave 2.75 TMC of water. After this, there will be no water available until the rains come to Kannada. Thank you. Sir, One last question. On Jan 22, will you be ready for Ram Mandir inauguration? On Jan 22. See, I have not been invited. Either my chief minister have not been invited. I could read in the press, my Congress president has been invited. But the party will take a call. I am a Shiv, I am a Hindu, I am a Ram Bhakt, I am an Hanuman Bhakt. We all pray from here. See, we have kept all Shiva, Hanuman, and here. All mandirs we have in ourselves, within our heart. There is nothing to do politicize here. RSS people are giving this Arshna. Mantrakshite. Arshna is tamarind we go. Rice we are giving to every village. ಅಕ್ಕಿ ಒಂದ್ ಕಡೆ ಅರ್ಶನ ಒಂದ್ ಕಡೆ ಎರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗ್ತದೆ. ನಮ್ಮ ಅಕ್ಕಿನೇ ಮಂತ್ರಾಕ್ಷತೆ ಹೋಗ್ತಾ ಇದೆ. ಹೋಗ್ಲಿ ಒಳ್ಳೇದಾಗಲಿ ಇಲ್ಲಿಂದನೇ ಪ್ರಾರ್ಥನೆ ಮಾಡೋದು. ಸರ್, ಸರ್ಕಾರ ಅನ್ನಭಾಗ್ಯ ಯೋಜನೆದು ರಾಜ್ಯದ ಏನು ಕಾಂಟ್ರಿಬ್ಯೂಷನ್ ಇಲ್ಲ ಅಂತ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಕೇಂದ್ರದಿಂದ ಮೋದಿ ಕೊಡ್ತಾ ಇರತಕ್ಕಂಥ ಅಕ್ಕಿ ಅಂತ. ಅದೇ ಅಕ್ಕಿ ಅಂತ 10 kg ಅಕ್ಕಿ ಕೊಡ್ತಾ ಇದೀವಿ. ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಿದ್ದೇ ಕಾಂಗ್ರೆಸ್ ಪಾರ್ಟಿ. ಬೊಮ್ಮಾಯಿ ಮರ್ತಿದ್ದಾರೆ. ಮನಮೋಹನ್ ಸಿಂಗ್ ರವರು, ಸೋನಿಯಾ ಗಾಂಧಿ ಅವರೇ ಈ ಫುಡ್ ಸೆಕ್ಯೂರಿಟಿ ಆಕ್ಟ್ ನ ತಂದಿದ್ದು. ಅದಕ್ಕೆ ತರಕ್ಕಿಂತ ಮುಂಚಿತವಾಗಿ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಯೋಜನೆನ ಪ್ರಾರಂಭ ಮಾಡಿದ್ರು. ಪಾಪ ಮರು ಶುರುವಾಗಿರ್ಬೇಕು ನನ್ನ ಫ್ರೆಂಡ್ಗೆ. ಸರ್, ಕುಮಾರಸ್ವಾಮಿ ಅವರಿಗೆ ಸೆಂಟ್ರಲ್ ಮಿನಿಸ್ಟರ್ ಮಾಡ್ತಾ ಇದ್ದಾರೆ. ಸರ್, ಈಗ ಇದು ನೈಸ್ ವಿಚಾರದಲ್ಲಿ ಸರ್ಕಾರ ಜಯಚಂದ್ರ ಅವರ ಬಾಯನ್ನು ಕಟ್ಟಿ ಹಾಕಿದೆ ಅನ್ನೋಂಥ ಆರೋಪವನ್ನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಸರ್. ಆ ಥರದ ಪರಿಸ್ಥಿತಿ ಇದೆಯಾ? ಬಾಯಿ ಕಟ್ಟಿ ಹಾಕುವಂಥ ಪರಿಸ್ಥಿತಿ? ಐ ಡೋಂಟ್ ವಾಂಟ್ ಈ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೋಗೋದು ಬೇಡ. ಬೇರೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅದ್ರ ವಿಚಾರ ಡಿಬೇಟ್ ಮಾಡೋಣ. ಅಸೆಂಬ್ಲಿಯಲ್ಲಿ ಬನ್ನಿ ಅಂತ ಹೇಳಿದೆ, ಯಾಕೆ ಬರಲಿಲ್ಲ ಡಿಬೇಟ್ಗೆ? ಆಮೇಲೆ ಮಾತಾಡೋಣ. ರೆಡಿ ಸರ್, ಲಾಸ್ಟ್ ದೇವೇಗೌಡರು ಒಂದು ಮಾತು ಹೇಳ್ತಾರೆ ಸರ್, ಸಿದ್ದರಾಮಯ್ಯ ಮತ್ತೆ DK ಶಿವರಿಂದನೇ ಕಾಂಗ್ರೆಸ್ ಅಂತ್ಯ ಅಂತ. ಮಾತಾಡೋಣ ಸಪ್ರೇಟ್. ಈಗ ರೈತರ ಬಗ್ಗೆ ನೋಡೋಣ. 138 ವರ್ಷ ಆಗಿದೆ ಕಾಂಗ್ರೆಸ್ಗೆ. 138 ವರ್ಷ ಆಗಿದೆ ಕಾಂಗ್ರೆಸ್ಗೆ. 136 ಸೀಟ್ ಬಂದಿದೆ. ಅಲ್ಲ ಸರ್, ಮಾಜಿ ಪ್ರಧಾನಿಗಳು DK ಶಿವಕುಮಾರ್ ಮತ್ತೆ 134 ಬಂದಿದೆ. ಇಬ್ರು ಇಂಡಿಪೆಂಡೆಂಟ್ ಆಗಿದ್ದಾರೆ, ಸೇರ್ಕೊಂಡಿದ್ದಾರೆ. ನಮ್ಮ ಗೌರಿಬಿದನೂರನು ಮತ್ತು ನಮ್ಮ ಹರಪನಹಳ್ಳಿ 138 ಆಗಿದೆ. 138 ವರ್ಷ ಆಗಿದೆ ಕಾಂಗ್ರೆಸ್ಗೆ. 138 ಶಾಸಕರಿದ್ದಾರೆ. ಅಲ್ಲ ಸರ್, ಮಾಜಿ ಪ್ರಧಾನಿಗಳು DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವ್ರನ್ನೇ ಟಾರ್ಗೆಟ್ ಮಾತಾಡೋ ಇದರಿಂದ ಬೇರೆ ಏನಾದ್ರು ತಂತ್ರಗಾರಿಕೆ ಇದೆಯಾ? ನೆನೆಸ್ಕೊತಾ ಇರ್ಬೇಕಲ್ಲ. ನಮ್ಮನ್ನ ನೆನೆಸ್ಕೊಳ್ಳಿಲ್ಲ ಅಂತ ನಾವು ಸ್ಟ್ರೆಂತ್ ಇರಲ್ಲ, ಸ್ಫೂರ್ತಿ ಇರಲ್ಲ. ನೆನೆಸ್ಕೊಳ್ತಾ ಇರ್ತಾರೆ. ಅವ್ರ ಆಶೀರ್ವಾದ ನಾವು ಅವ್ರು ಏನು ಮಾತಾಡೋದು ನಾವು ಅವ್ರ ಆಶೀರ್ವಾದನೇ ಅಂತ ನಾವು ಚಿಂತೆ ಮಾಡ್ಕೊಂಡು ನಾವು ಕೆಲಸ ಮಾಡ್ತೀವಿ. So the ಕುಮಾರಸ್ವಾಮಿ family of ಅವರನ್ನ the ಮೋದಿ accused government in ನಲ್ಲಿ BJP ಕೇಂದ್ರ ಮಂತ್ರಿ ಮಾಡ್ತಾರೆ. Halli riots have met you yesterday regarding the release of the accused. The family of BJ Halli. They've also submitted a memorandum to you, sir, yesterday regarding Yes, this. they have met. The law will take its own course. Sir, a case has been registered against